ಮೈಸೂರಿನ ಸಮಸ್ತ ನಾಗರಿಕರಿಗೆ ನನ್ನ ಪೂರ್ವಕವಾದ ನಮಸ್ಕಾರಗಳು. ಮೇ 14ನೇ ತಾರೀಕು ಬೆಳಗ್ಗೆ 10 ಗಂಟೆ ಶುಕ್ರವಾರ ಮೈಸೂರಿನಲ್ಲಿ ತಿರಂಗ ಯಾತ್ರೆಯನ್ನು ಸಂಘಟಿಸಲಾಗಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಪ್ರತಿಯೊಬ್ಬರು ನಾಗರಿಕರು ಬಂದು ಭಾಗವಹಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವು ಮೈಸೂರಿನಲ್ಲಿ ಏರ್ಪಡಿಸ್ತಾ ಇದೀವಿ. ಇದರಲ್ಲಿ ನಮ್ಮ ಭಾರತದ ಯೋಧರಿಗೆ, ನಮ್ಮ ಸಶಸ್ತ್ರ ಸೇನಾಪಡೆ ಒಂದು ಗೌರವ, ಬೆಂಬಲ ಮತ್ತು ಅಭಿನಂದನೆಗಳು ಸಲ್ಲಿಸುವ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಪಕ್ಷದ ಬ್ಯಾನರ್ ಇರ್ಬೋದು, ಫ್ಲಾಗ್ ಇರ್ಬೋದು, ಯಾವುದು ಕೂಡ ನಾವು ಇಲ್ಲಿ ಆಚೆ ತರ್ತಾ ಇಲ್ಲ. ಇದು ಬರೀ ಭಾರತೀಯರಾಗಿ ಭಾರತೀಯ ಸೇನಾಪಡೆಗೋಸ್ಕರ ಒಂದು ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಎಲ್ಲಾ ಸಂಘ ಸಂಸ್ಥೆಗಳು, ಮೈಸೂರಿನ ಪ್ರಮುಖರು, ಸಮಸ್ತ ನಾಗರಿಕರು, ಹಿರಿಯರು, ಕಿರಿಯರು, ಮಹಿಳೆಯರು ಕೂಡ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಭಾರತದಲ್ಲಿ ನಾವು ಯಾವತ್ತೂ ಸಹ ಒಂದು ಶಾಂತಿ ಪ್ರಿಯ ಸಮಾಜ. ಆದ್ರೆ ಆ ಶಾಂತಿಯನ್ನು ನೀವು ಯಾವುದೇ ಕಾರಣಕ್ಕೆ ಪರೀಕ್ಷೆ ಮಾಡಕ್ಕೆ ಬಂದ್ರೆ ನಾವು ಒಂದು ಸೂಕ್ತ ಪ್ರತಿಕ್ರಿಯೆಯನ್ನು ನಮ್ಮ ಸೇನಾಪಡೆ ಕೊಡುತ್ತೆ. ಅದರಲ್ಲಿ ನಮ್ಮ ಸಮಸ್ತ ಭಾರತೀಯರು ಸೇನೆಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಕೂಡ ಒಂದು ಸಂದೇಶ ಕೊಡುವಂತದ್ದು ಒಂದು ಸಂದರ್ಭ. ಈ ಕಾರ್ಯಕ್ರಮವು ನಮ್ಮ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಬುತ್ತಳಿ ಇರುವಂತದ್ದು ಮೆಟ್ರೋಪೋಲ್ ಸರ್ಕಲ್ ಇಂದ ಪ್ರಾರಂಭ ಆಗಿ ಅಲ್ಲಿ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ಮಾಲಾರ್ಪಣೆ ಮಾಡೋ ಮೂಲಕ ಪ್ರಾರಂಭ ಮಾಡ್ತೀವಿ. ನಂತರ ಅದು ಸುತ್ತ ಒಂದು ರೂಟ್ ಅನ್ನು ಸೃಷ್ಟಿ ಮಾಡಿದರೆ, ನೀವು ಕೂಡ ಎಲ್ಲ ಹಂಚ್ಕೊಳ್ತಾರೆ. ಅದು ಪ್ರಾರಂಭ ಆಗೋದು ಮೆಟ್ರೋಪೋಲ್ ಸರ್ಕಲ್, ಅಂತ್ಯದು ಕೂಡ ಮೆಟ್ರೋಪೋಲ್ ಸರ್ಕಲ್ ಒಂದು ಸುತ್ತ ರೌಂಡ್ ಹೋಗ್ಬಿಟ್ಟು ಈ ಒಂದು ಏಕತೆಯ ಪ್ರದರ್ಶನ ಮತ್ತು ಭಾರತದ ಸೇನೆಪಡೆ ನಮ್ಮ ಬೆಂಬಲ ಕೊಡುವಂತ ಪ್ರದರ್ಶನ ಆಗುವಂತದ್ದು ಈ ಕಾರ್ಯಕ್ರಮ. ಅಷ್ಟು ಹೇಳ್ತಾ ಹಿಂದೆ ನನ್ನ ಅಭಿನಂದನೆಗಳು. ಕಾರ್ಯಕ್ರಮ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಮಾಡಿ ಅಂತ ವಿನಂತಿ ಮಾಡ್ತೀನಿ. ಜೈ